ಎರಡು ಮನಸ್ಸು ಮನೆಯಲ್ಲಿದೆ, ಒಬ್ಬರಿಗೆ ಅಡಿಗೆ ಮನೆಯಲ್ಲಿದೆ, ಎಲ್ಲ ಮನಸ್ಸು ಈ ಕಡೆ ತಗೊಂಡು ಮನೆಗೆ ಯಾರ ಹೊರಗಡೆ ಇರುವಾಗ ಮನಸ್ಸು ಹಾಗಾಗಿ ಹೇಗೋ ಒಬ್ಬ ಯಾಚಕನ ದಾರಿಗೆ ಇಳಿದು ಬರುತ್ತಾ ಅವನನ್ನು ಕಂಡು ವಾರೆಯಾಗಿ ಹೋದನು. ಏನಂದ್ರೆ ಅದನ್ನು ಓದಲಿಲ್ಲ, ಓದಿ ಸಾಗಿಲ್ಲ. ಒಬ್ಬನೊಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಘಟ್ಟ ಇಳಿದು ಯೆರಿಕೋವಿಗೆ ಹೋಗುತ್ತಿರುವಾಗ ಕಳ್ಳರ ಕೈಗೆ ಮಾಡಿದಂತೆ ಸಿಕ್ಕಿ ಬಿದ್ದಿದ್ದಾನೆ. ಹಲ್ಲೆಲೂಯಾ. ಕಳ್ಳರ ಕೈಗೆ ಅಂತ ಸಿಕ್ಕಿ ಬಿದ್ದಾಗ ಆ ಕಳ್ಳರು ಏನ್ ಮಾಡಿದಾನೆ ಆ ವ್ಯಕ್ತಿಗೆ ಓದಿ. ಅವರು ಅವನನ್ನ ಏನಂದ್ರೆ ಅವನಲ್ಲಿದ್ದಂತ ಎಲ್ಲ ಹಣವನ್ನ, ಮೊಬೈಲ್ ಇದ್ದಿರಬಹುದು ಅಥವಾ ಏನೇನಿದೆ ಪ್ರತಿಯೊಂದು ಕೂಡ ಅವನಿಂದ ತೆಗೆದುಕೊಂಡು ಅವನಿಗೆ ಏನ್ ಮಾಡಿದ್ದಾರೆ, ಸುಲಿಗೆ ಮಾಡಿಕೊಂಡು ಗಾಯವಾಗುವಷ್ಟು ಹೊಡೆದು ಅವರನ್ನು ಅರೆ ಜೀವ ಮಾಡಿ ಬಿಟ್ಟು ಹೋದರು. ಹಲ್ಲೆಲೂಯಾ. ಏನ್ ಮಾಡಿದ್ದಾರೆ? ಅರೆ ಜೀವ ಅಂದ್ರೆ ಸಂಪೂರ್ಣವಾಗಿ ಅವನನ್ನ ಸಾಯಿಸಲಿಲ್ಲ. ಏನ್ ಮಾಡಿದ್ದಾರೆ? ಅರೆ ಜೀವ ಆಗಿ ಬಿಟ್ಟು ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ನಡುತ್ತಾ ಇದ್ದಾನೆ, ಕೂಗ್ತಾ ಇದ್ದಾನೆ. ಯಾವ ರೀತಿಯಾಗಿ? ಯಾರಾದ್ರೂ ನನ್ನನ್ನ ರಕ್ಷಣೆ ಮಾಡಿ. ಯಾವ ರೀತಿ ಕೂಗ್ತಾ ಇದ್ದಾನೆ ವ್ಯಕ್ತಿ? ಹೆಲ್ಪ್ ಕೇಳ್ತಾ ಇದ್ದಾನೆ. ಅಯ್ಯೋ ನನಗೆ ಏನಾಗ್ತಾ ಇದೆ, ನೋವು ಆಗ್ತಾ ಇದೆ, ಯಾರಾದ್ರೂ ಬಂದು ನಿಮಗೆ ರಕ್ಷಣೆ ಮಾಡಿ. ಸಹಿಸೋದಕ್ಕೆ ಆಗ್ತಾ ಇಲ್ಲ. ಯಾರಾದ್ರೂ ಬಂದ್ರೆ ಯಾರಾದ್ರೂ ಬಂದಿದ್ದಾರೆ ಅವರಿಗೆ ಸಹಾಯ ಮಾಡಲಿಕ್ಕೆ ಜನಗಳು ಬಂದಿದ್ದಾರೆ, ಹೌದಾ? ಆದರೂ ಬಂದಂತ ವ್ಯಕ್ತಿ ಸಹಾಯ ಮಾಡಿದಾರ? ಮುಂದೆ ಹೋಗಿ. ಆಗ ಹೇಗೆ ಒಬ್ಬ ಯಾಜಕನು ಆ ದಾರಿಯಲ್ಲಿ ಇಳಿದು ಬರ್ತಾ ಅವನನ್ನು ಕಂಡು ಏನ್ ಮಾಡಿದಾನಂತೆ? ಓರೆಯಾಗಿ. ಹಲ್ಲೆಲೂಯಾ. ಆ ಒಂದು ವ್ಯಕ್ತಿಯ ಸ್ಥಳದಲ್ಲಿ ನೀವು ನಿಂತ್ಕೊಳ್ಳಿ. ನಿಂತ್ಕೋತೀರಾ? ಅವ ಮಾತಾಡ್ತಾ ಇರುತ್ತೆ ವಾಕ್ಯ. ಹಲ್ಲೆಲೂಯಾ. ಆ ಒಂದು ವ್ಯಕ್ತಿಯ ಸ್ಥಾನದಲ್ಲಿ ನೀವು ನಿಂತ್ಕೊಂಡಾಗ ಮಾತ್ರ ಅರ್ಥ ಆಗುತ್ತೆ. ಆ ವ್ಯಕ್ತಿ ಸ್ಥಾನದಲ್ಲಿ ನಿಂತ್ಕೊಳ್ಳಿ. ಈಗ ಏನ್ ಮಾಡಿದ್ರೆ ಕಳ್ಳರು ನಮ್ಮನ್ನ ಓಯ್ ಮಾಡ್ಕೊಳ್ಳಿ, ನಮ್ಮನ್ನ ಹೊಡೆದಿದ್ದಾರೆ. ನಾವೇನ್ ಮಾಡಿದೀವಿ ಇವಾಗ? ಕೂಗ್ತಾ ಇದ್ದೀವಿ. ಜನರನ್ನು ಯಾರು ಕೂಡ ಸಹಾಯ ಮಾಡಲಿಕ್ಕೆ ಬರ್ತಾ ಇಲ್ಲ. ಆದ್ರೆ ಅಲ್ಲಿ ಒಬ್ಬ ಯಾಜಕನ ಏನ್ ಮಾಡಿದಾನೆ? ಆ ಸ್ಥಳಕ್ಕೆ ಬಂದ. ಯಾವ ರೀತಿ? ಯಾಜಕರಂದ್ರೆ ಯಾರು? ಆ ವ್ಯಕ್ತಿ ನೀವಾಗಿದ್ದರೆ ಯಾಜಕರು ಯಾರು? ಯಾಜಕರು ನಿಮ್ಮ ಸಂಬಂಧಿಕರು. ಹಲ್ಲೆಲೂಯಾ. ಯಾರಿದ್ದಾರೆ? ನಿಮಗೆ ಕಷ್ಟ ಬಂದಾಗ ಸಂಬಂಧಿಕರು ಸಹಾಯ ಮಾಡಲಿಕ್ಕೆ ಬರಲ್ಲ. ಬರ್ತಾರ? ಹೆಸರು ಬರ್ತಾರ? ಹಲ್ಲೆಲೂಯಾ. ಹೌದು. ಕೈಗಳ ಮೇಲೆ ಯಾರು ಬರ್ತಾರ? ನಿಮಗೆ ಕಷ್ಟ ಅಂತ ಬಂದಾಗ ಯಾರಾದ್ರೂ ಬಂದು ಹೋಗಿದಾರ? ಇವರಲ್ಲಿ ಒಬ್ಬರು ಅಥವಾ ಇಬ್ಬರು ಬರ್ಬೋದು. ಹಲ್ಲೆಲೂಯಾ. ಅವನ ಸಮಯದಲ್ಲಿ ಯಾರಾದರೂ ಬಂದು ಹೆಲ್ಪ್ ಮಾಡಲಿಕ್ಕೆ ಸಾಧ್ಯನಾ? ಯಾರು ಕೂಡ ಬರಲ್ಲ. ಅವನು ಮಾಡಿದ್ರೆ ನಾನು ಅನ್ಕೋತಾ ಇದ್ರೆ ನಾವೇ ಹೋಗ್ಬೇಕು, ಹೌದಾ? ಇದೇ ಮಾತಾಡ್ತಾರೆ ಜನಗಳು. ನಮ್ಮ ಸಂಬಂಧಿಕರು ಏನ್ ಮಾಡ್ತಾರೆ? ಇದೇ ಜನ ಮಾತಾಡಿ ಏನ್ ಮಾಡ್ತಾರೆ? ಸಾತ್ರೆ ಸೈನಿಕರು ನಮ್ಗೆ ಏನಿದೆ, ನಮ್ಮ ಕುಟುಂಬ ಇದೆ, ನಮ್ಮ ಕೆಲಸ ಇದೆ, ನಮ್ಮ ಬಳಗ ಇದೆ, ನಾವು ನಮ್ಮ ಮಕ್ಕಳಿದೆ, ನಾವು ನೋಡ್ಕೊಳ್ಬೇಕಂತ ಏನ್ ಮಾಡ್ತಾರೆ? ಬಿಟ್ಟು ಹೋಗ್ತಾರೆ. ಹಲ್ಲೆಲೂಯಾ. ಏನ್ ಮಾಡ್ತಾರೆ? ಬಿಟ್ಬಿಟ್ಟು ಹೋಗ್ತಾರೆ. ಯಾರು ಕೂಡ ನಮ್ಮನ್ನ ಸಹಾಯ ಮಾಡಲ್ಲ. ಅದಕ್ಕೆ ಮುಂದೆ ಹೋಗ್ತಿರೋದು ಸ್ವಲ್ಪ. ಅದೇ ರೀತಿಯಾಗಿ ಅವನ ಸ್ಥಳದಲ್ಲಿ ಮಾತಾಡೋದು ಲೇವಿಯನು ಆ ಸ್ಥಳಕ್ಕೆ ಬಂದು ಏನ್ ಮಾಡಿದಾರೆ? ಅವನನ್ನು ನೋಡ್ದ. ಅವನನ್ನ ನೋಡಿ ಏನ್ ಮಾಡಿದಾರೆ? ಮತ್ತೆ ಅವನು ಕೂಡ ಎದ್ದು ಹೋಗಿದ್ನ. ಹಲ್ಲೆಲೂಯಾ. ಅವನು ಏನ್ ಮಾಡಿದ್ದಾನೆ? ದೇವನ ಬಂದು ಅವನು ಕೂಡ ಏನ್ ಮಾಡಿದ್ದಾನೆ? ಹೊರೆಯಾಗಿ. ದೇವರಂದ್ರೆ ಯಾರು? ಆ ಸ್ಥಾನದಲ್ಲಿ ಯಾರಿದ್ದಾರೆ? ಲೋಕ ಏನಿದೆ? ಸಂಬಂಧಿಕರಾಯ್ತು. ಇವಾಗ ಯಾರಿದ್ದಾರೆ? ಲೋಕದವರು. ಲೋಕದ ಯಾರು ಹೆಲ್ಪ್ ಮಾಡ್ತಾರೆ ನಿಮ್ಗೆ? ಯಾರು ಮಾಡೋ? ಲೋಕ ಏನ್ ಮಾಡ್ತಾರೆ? ಅದಕ್ಕಿಂತ ಜಾಸ್ತಿ ಮಾತುಗಳವರಿದ್ದಾರೆ. ಹಲ್ಲೆಲೂಯಾ. ಗಾದೆ ಮಾತುಗಳಿವೆ. ಒಂದು ಕೊಳದ ಬಾಯಿ ಮುಚ್ಚಿಸೋದಂತೆ. ಆದ್ರೆ ಸಮುದ್ರವನ್ನ ಸಾಧ್ಯ ಮುಚ್ಚಿಸೋದ ಸಾಧ್ಯ. ಜನರು ಕೂಡ ಅದೇ ರೀತಿಯಾಗಿ ನಿಮ್ಮನ್ನ ಬಂದು ಯಾರು ಕೂಡ ಸಹಾಯ ಮಾಡಲ್ಲ. ಒಬ್ಬನ ಒಂದು ರಸ್ತೆ ಬಳಿಗೆ ಸಾಯ್ತಾ ಇದ್ದಂತೆ ಏನ್ ಮಾಡ್ತಾರೆ? ಮೊಬೈಲ್ ತೆಗೆದುಬಿಟ್ಟು ವಿಡಿಯೋ ಮಾಡ್ತಾರೆ. ಹಲ್ಲೆಲೂಯಾ. ಏನ್ ಮಾಡ್ತಾರೆ? ಮೊಬೈಲ್ ತೆಗೆದುಬಿಟ್ಟು ವಿಡಿಯೋ ಮಾಡ್ತಾರೆ.
ಮಾಡ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಆ ಕಾಲದಲ್ಲಿ ನಾನು ಕೂಡ ಇದ್ದೆ ಒಂದು ಸಾಯುವಾಗ ಅಂತೇಳಿ. ಆದ್ರೆ ನಾನು ಏನ್ ಮಾಡ್ತಿದ್ದೆ, ಯಾರಾದ್ರೂ ಕಮೆಂಟ್ ಮಾಡಲ್ಲ, ವಿಡಿಯೋ ಮಾಡಲ್ಲ, ಏನು ತೋರಿಸಲ್ಲ. ಅದೇನ್ ಮಾಡ್ತಾರೆ, ಸಾಯುವಾಗ ಅವ್ನು ಸಾಯಿ ಆಗ್ತಲ್ಲ ನಾನೇನು ಅಂತ ಹೇಳ್ತಾರೆ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಬಂದಾಗ ನಾನು ಏನ್ ಮಾಡಿದೆ, ಅವ್ನು ಸಾಯುವಾಗ ಅಲ್ಲೇ ನನ್ನ ಎದುರುಗಡೆ ಏನ್ ಮಾಡಿದ್ದಾರೆ, ಹಲ್ಲೆಲೂಯಾ, ಹೊರಬಿಟ್ಟು ಏನ್ ಮಾಡಿದ್ದಾರೆ, ಹೊರಟೋಗಿದ್ದಾರೆ. ಆ ಸ್ಥಳದಲ್ಲಿ ಯಾವ ಜನರು ಏನ್ ಮಾಡಿಲ್ಲ, ಸಹಾಯ ಮಾಡಲಿಕ್ಕೆ ಬಂದಿಲ್ಲ. ನಮ್ಮ ಕುಟುಂಬದ ಸಂಬಂಧಿಕರು ಕೂಡ ಏನ್ ಮಾಡಿಲ್ಲ, ಸಹಾಯ ಮಾಡಲಿಲ್ಲ. ಅದೇ ರೀತಿಯಾಗಿ ಜನರು ಕೂಡ ಲೋಕನು ಕೂಡ ನಮ್ಗೆ ಏನ್ ಮಾಡಲಿಲ್ಲ, ಲೋಕನು ಕೂಡ ನಮ್ಗೆ ಸಹಾಯ ಮಾಡಲಿಲ್ಲ. ನಾವು ಏನ್ ಮಾಡ್ತಾ ಇದ್ದೀವಿ, ಆ ಸ್ಥಳದಲ್ಲಿ ಚೀತದಲ್ಲಿ ಕೂಗಾಟದಲ್ಲಿ ನೋವು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಆ ಸ್ಥಳದಲ್ಲಿ ನಿಂತು ಯೋಚನೆ ಮಾಡ್ತಿದ್ರೆ ಯಾರಾದ್ರು ಅವ ಮಾತ್ರ ಗೊತ್ತಾಗುತ್ತೆ ಅವನು ನೋವು ಏನಿದೆ ಅಂತ. ಪೆಟ್ಟು ಬಿದ್ದದ್ದು ಪೆಟ್ಟು ಏನಾಗಿದೆ ನಿಮಗೆ ಗೊತ್ತಿದೆನಾ? ಆ ವ್ಯಕ್ತಿಯ ಮೇಲೆ ಬಿದ್ದಂತ ಪ್ರತಿಯೊಂದು ಪೆಟ್ಟುಗಳಿಗೆ ಮೇಲೆ ನಿಮಗೆ ಆದಂತ ಸಾಲ, ನಿಮಗೆ ಬರುವಂತ ರೋಗಗಳಿವೆ, ಪೆಟ್ಟುಗಳಿವೆ. ನರಳ್ತಾ ಇದ್ದೀರಾ ನೀವು, ಸಹಾಯವನ್ನು ಕೇಳ್ತಾ ಇದ್ದೀರಾ. ಯಾರಿಗೆ? ನಿಮ್ಮ ಕುಟುಂಬದವರಾಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಲೋಕದ ಜನರಿಗೆ ಇರ್ಬೋದು. ಎಲ್ಲ ಏನ್ ಮಾಡ್ತಿದ್ದೀರಾ ನೀವು? ಸಹಾಯವನ್ನು ಕೇಳ್ತಾ ಇದ್ದೀರಾ, ನೋವಲ್ಲಿ ಬಳಲ್ತಾ ಇದ್ದೀರಾ. ಹಲ್ಲೆಲೂಯಾ. ಸಹಾಯ ಮಾಡಿದ್ರೆ ಯಾರು ಕೂಡ ಬರ್ತಾ ಇಲ್ಲ, ಯಾರು ಕೂಡ ಏನ್ ಮಾಡ್ತಾ ಇಲ್ಲ, ಸಹಾಯ ಮಾಡಿ ಅಂತ ಬರ್ತಾ ಇಲ್ಲ. ಆದರೆ ಒಬ್ಬ ಏನ್ ಮಾಡಿದ್ದಾನೆ, ಸಾಮಾನ್ಯದವನು. ಹಲ್ಲೆಲೂಯಾ. ಸಾಮಾನ್ಯದವನು ಪಯಣ ಮಾಡುತ್ತಾ ಯಾರಿದ್ದಲ್ಲಿಗೆ, ಯಾರಿದ್ದಲ್ಲಿಗೆ, ನೀವಿದ್ದಲ್ಲಿಗೆ ಬಂದು ಯಾರನ್ನ ಕಂಡು, ನಿಮ್ಮನ್ನ ಕಂಡು ಕಲಿಸಿ ಆತನ ಹತ್ತಿರಕ್ಕೆ ಹೋಗಿ, ಅಂದ್ರೆ ನಿಮ್ಮ ಬಳಿಗೆ ಬಂದು ಏನಂತೆ, ನಿಮ್ಮ ಗಾಯಗಳಲ್ಲಿ ಎಣ್ಣೆಯನ್ನ ದ್ರಾಕ್ಷಾರಸವನ್ನ ಒಯ್ದು ಕಟ್ಟಿ ಏನ್ ಮಾಡಿದಾರಂತೆ, ಸ್ವಂತ ವಾಹನವನ್ನ ಹತ್ತಿಸಿಕೊಂಡು ಆಮೇಲೆ ಹಲ್ಲೆಲೂಯಾ ಇಲ್ಲಿಗೆ ಛತ್ರಕ್ಕೆ ಕರೆದುಕೊಂಡು ಯಾರನ್ನ, ಎಲ್ಲ ಗೋಡೆಗಳು ನಿಮಗೆಲ್ಲ ಹಲ್ಲೆಲೂಯಾ, ಇವೆಲ್ಲ ಗೋಡೆಗಳು. ದೇವರ ಮಕ್ಕಳು ಮಾತಾಡ್ತಾರೆ, ಗೋಡೆಗಳು ಮಾತಾಡಲಿಕ್ಕೆ ಸಾಧ್ಯ ಇಲ್ಲ. ಗೋಡೆಗಳು ಸೈಲೆಂಟ್ ಆಗಿರುತ್ತೆ. ಎಷ್ಟು ಜನ ಗೋಡೆಗಳು ಇದ್ದೀರಾ? ಖಾಲಿ ಮಾತೇ ಬರ್ತೇನೆ. ಹಲ್ಲೆಲೂಯಾ. ಏನು ಸಾಮಾನ್ಯದವರು ಕೂಡ ಆ ಸ್ಥಳಕ್ಕೆ ಬಂದು, ಅಂದ್ರೆ ನಿಮ್ಮ ಬಳಿಗೆ ಬಂದು ಏನ್ ಮಾಡಿದಾರಂತೆ, ನಿಮ್ಮ ಗಾಯಗಳನ್ನ ಕಟ್ಟಿದ್ದಾನೆ, ನಿಮ್ಮ ಕಣ್ಣೀರನ್ನ ಒರೆಸಿದ್ದಾನೆ, ನಿಮ್ಮನ್ನ ಏನ್ ಮಾಡಿದಾರೆ, ಮತ್ತೆ ಸಂಪೂರ್ಣವಾಗಿ ಗುಣಮುಖ ಅಂತ ಹೇಳಿ ಛತ್ರಕ್ಕೆ ಕರೆದುಕೊಂಡು ಹೋಗಿ ಯಾರ ಹತ್ರ, ಯಾರ ಹತ್ರ ಕೊಟ್ಟಿದ್ದಾರೆ, ಯಾರ ಹತ್ರ, ಯಾರ ಹತ್ರ ಕೊಟ್ಟಿದ್ದಾರೆ, ಯಾರ ಹತ್ರ ಕೊಟ್ಟಿದ್ದಾರೆ, ನಿಮ್ಮನ್ನ ಸೇವಕರ ಹತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರಿಗೆ ಕೊಟ್ಟಿದ್ದಾರೆ? ನಿಮ್ಮ ಸಭಾ ಪಾಲಕರಿಗೆ ತಂದು ಒಪ್ಪಿಸಿದ್ದಾರೆ. ಯಾರು? ಸಾಮಾನ್ಯದವರು, ಅಂದ್ರೆ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರು? ದೇವರು. ನಮ್ಮ ತಂದೆ. ಯಾರು ಮಾಡಿದ್ದಾರೆ? ಆತನು ನಮ್ಮ ಗಾಯಗಳನ್ನು ನೋಡಿದ್ದಾನೆ, ನಮ್ಮ ಕಣ್ಣೀರನ್ನು ನೋಡಿದ್ದಾನೆ, ಕಳ್ಳನ್ನು ನೋಡಿದ್ದಾನೆ ಅಂತ ಹೇಳ್ಬಿಟ್ಟು ಏನ್ ಮಾಡಿದ್ದಾನೆ, ಆತನು ನಮ್ಮ ಬಳಿಗೆ ಬಂದು ನಮ್ಮನ್ನ ಏನ್ ಮಾಡಿದ್ದಾನೆ, ನಮ್ಮ ಗಾಯಗಳನ್ನ ಕಟ್ಟಿ ಏನು ಒಪ್ಪಿಸಿದ್ದಾನೆ. ಛತ್ರಕ್ಕೆ ತಂದು, ಛತ್ರ ಅಂದ್ರೆ ಏನು? ಆಲಯ. ಹಲ್ಲೆಲೂಯಾ. ಏನಿದೆ ಛತ್ರ ಅಂದ್ರೆ? ಆಲಯವಾಗಿದೆ. ಆಲಯದಲ್ಲಿ ಯಾರು ಒಪ್ಪಿಸಿದ್ದಾರೆ? ಬ್ರದರ್ ಮುಂದೆ ಓದಿ. ಛತ್ರಕ್ಕೆ ತೆಗೆದುಕೊಂಡು ಬಂದು ಆರೈಕೆ ಮಾಡಿದನು. ಮರುದಿನ ಅವನು 2 ಹಣವನ್ನು ತೆಗೆದು ಛತ್ರದವನಿಗೆ ಕೊಟ್ಟು ಏನು, ಏನಂತೆ, ಆತನನ್ನ ಆರೈಕೆ ಮಾಡು. ಯಾವ ರೀತಿ ಆರೈಕೆ ಮಾಡು? ಇನ್ನು ವಾಕ್ಯವನ್ನ ಬಿತ್ತು ಇದಕ್ಕಿಂತ ಹೆಚ್ಚಾಗಿ ನನ್ನ ಜೀವಿತದಲ್ಲಿ ಮತ್ತೆ ಆ ವ್ಯಕ್ತಿಯ ಜೀವಿತದಲ್ಲಿ ಹೆಚ್ಚಾದಂತ ಖರ್ಚ ಬಂದ್ರೆ ಏನ್ ಮಾಡ್ಬೇಕಂದ್ರೆ, ನಾನು ಮತ್ತೆ ತಿರುಗಿ ಬಂದಾಗ ನಾನು ನಿಮಗೆ ಕೊಡುವೆನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾರು ಮಾತಾಡಿದ್ರು? ದೇವರು ಯಾರಿಗೆ? ಆತನ ಮಕ್ಕಳಿಗೆ ಮಾತಾಡಿದ್ರೆ ಏನಂದ್ರೆ, ಇವು ನನ್ನ ಮಕ್ಕಳು, ಈ ಮಕ್ಕಳಿಗೆ ಏನಾಗಿದೆ, ಗಾಯವಾಗಿದೆ, ಸತ್ಯದ ಬೀಜವನ್ನ ಬಿತ್ತು ಓಡೋಗ್ತದೆ, ಅಲಿತಾ ಇದ್ದಾರೆ. ಯಾರಿಗೆ ಜೊತೆ ಮಾತಾಡ್ತಾ ಇದ್ದಾರೆ? ಇವಾಗ ಸೇವಕರಿಗೆ ಆರಿಸಿಕೊಂಡಂತ ನನ್ನ ಮಗನಿಗೆ ಮಾತಾಡ್ತಾ ಇದ್ದಾರೆ. ಈ ಮಗನ ನೀನೇನ್ ಮಾಡು, ಆರೈಕೆ ಮಾಡು. ಹಲ್ಲೆಲೂಯಾ. ಈ ಮಗನ ನೀನು ಆರೈಕೆ ಮಾಡು. ಅವನೇನಾಗಿದ್ದಾನೆ, ಅಳುತ್ತಾ ಇದ್ದಾನೆ.
ಹಣವನ್ನ ಕೊಡ್ತೀನಿ. ಹಣವಂದ್ರೆ ಏನು? ಹಣವಂದ್ರೆ ಎಷ್ಟೋ ಸಲ ನಮ್ಮ ಹತ್ರ ನಮಗೆ ಗೊತ್ತಿರಲ್ಲ ಒಂದು ಸತ್ಯನ. ಯಾಕಂದ್ರೆ ಹೇಳ್ತಾರೆ ಸೇವಕರಿದ್ದಾರೆ ಪ್ರತಿಯೊಂದು ಗೊತ್ತಿರುತ್ತೆ ಅಂತ. ಯಾರು ಕೂಡ ಪರಿಪೂರ್ಣರಿಲ್ಲ ಈ ಒಂದು ಸ್ಥಳದಲ್ಲಿ, ಈ ಲೋಕದಲ್ಲಿ ಯಾರು ಕೂಡ ಪರಿಪೂರ್ಣರಿಲ್ಲ. ಆ ಒಂದು ವ್ಯಕ್ತಿಗೆ ಇನ್ನೂ ಹೆಚ್ಚಾಗಿ ಯಾಕಂದ್ರೆ ಸೈತಾನ ನಾವೆಷ್ಟು ಆಲೋಚನೆ ಮಾಡ್ತೀವಿ 100 ಪಟ್ಟು ಸೈತಾನ ಕೂಡ ಆಲೋಚನೆ ಮಾಡ್ತೀವಿ. ಹಲ್ಲೆಲೂಯಾ. ಸೈತಾನ ಮಾಡುತ್ತೆ ನಮ್ಗಿಂತ 100 ಪಟ್ಟು ಆಲೋಚನೆ ಮಾಡುತ್ತೆ. ಈ ರೀತಿಯಾಗಿ ನಾನು ಹೋಗ್ಬೇಕು, ಈ ರೀತಿಯಾಗಿ ನಾನು ಮನೆ ಹಾಕಬೇಕು, ಈ ರೀತಿಯಾಗಿ ನಾನು ಬೀಳ್ಬೇಕು. ಆ ಒಂದು ಸೈತಾನ ದಾರಿ ನಾವು ಎದುರಿಸ್ಬೋದಾ? ದೇವರಿಗೆ ಎದುರಿಸ್ಬೋದಾ? ಆಮೇಲೆ ಹಲ್ಲೆಲೂಯಾ. ಏನ್ ಮಾಡ್ಬೋದು ನಾವು? ಎದುರಿಸ್ಬೋದು. ಆಕಾಶಕ್ಕೆ ಗೊತ್ತಿಲ್ಲ, ಯಾಕಂದ್ರೆ ಅದರ ಕಥೆ ಇಲ್ಲ. ಹಲ್ಲೆಲೂಯಾ. ಏನ್ ಮಾಡ್ತಾರೆ? ದೇವರು ಏನ್ ಮಾಡಿದ್ರೆ ಯಾವ ಸಹಾಯವಾದಂತ ವ್ಯಕ್ತಿಯನ್ನು ತೆಗೆದುಕೊಂಡು ಬಂದು ಛತ್ರಕ್ಕೆ ಅಂದ್ರೆ ಒಂದು ಆಲಯಕ್ಕೆ ತೆಗೆದುಕೊಂಡು ಬಂದು ಯಾಕೆ ಹೋಗಿಸಿದ್ದಾರೆ? ಸಮಪಾಲಕರಿಗೆ. ಈ ವ್ಯಕ್ತಿ ಏನಾಗಿದ್ದಾನೆ? ತಪ್ಪೋಗಿದ್ದ, ಸತ್ಯ ಗೊತ್ತಿಲ್ಲ, ಬಳಲ್ತಾ ಇದ್ದಾನೆ, ಕಣ್ಣೀರಿಡ್ತಾನೆ. ದೇವರ ವಾಕ್ಯ ಹೇಳುತ್ತೆ ಆತನನ್ನು ನಂಬಿಕೊಂಡು ನಾವು ಏನಾದರೂ ಬೇಡಿಕೊಂಡಾಗ ಏನ್ ಮಾಡ್ತಾನೆ? ಆತ ನಮ್ಮಲ್ಲಿ ಏನ್ ಮಾಡ್ತಾನೆ? ನಮ್ಗೆ ವಂಚಿಕೊಳ್ಳಿಕ್ಕೆ ಸಿದ್ಧನಾಗಿದ್ದಾನೆ. ಆದ್ರೆ ನಮ್ಮ ಹತ್ರ ನಂಬಿಕೆ ಇಲ್ಲ. ನಮ್ಗೆ ಯಾವ ನಂಬಿಕೆ ಬರುತ್ತೆ? ಬೇರೆ ಕೂಡ ಅಂತ ಕೊಡ್ಬೇಕು ಅಂತ. ಹಲ್ಲೆಲೂಯಾ. ಕೇಳಿದ ತಕ್ಷಣ ನಮ್ಮ ಕೈಯಲ್ಲಿ ಬರ್ಬೇಕು. ಅವಾಗ ಏನಾಗುತ್ತೆ? ಅರೆ ದೇವರಿಗೆ ನಾವು ಕೊಡ್ಲಿಲ್ಲ ಅಂದ್ರೆ ಏನಾಗುತ್ತೆ? ನಮ್ಮ ಹತ್ರ ಅನೇಕ ಜನ ಇದ್ದಾರೆ ಬರೋದು, ರೇಡಿ ಕಳಿಸ್ತಾರೆ, ಎಲ್ಲ ಕಡೆ ಸೇವೆ ಮಾಡ್ತೀವಲ್ಲ. ಅದೇ ಜನ ಸರ್ ನಾವು ಇಷ್ಟು ವರ್ಷ ಆಯ್ತು ಬರ್ತಾ ಇದ್ದೀವಿ, ನಮ್ಗೆ ಏನು ಪಾಠ ಏನಾಗಿಲ್ಲ. ಹಲ್ಲೆಲೂಯಾ. ಬಂದ ತಕ್ಷಣ ಬಂದವಣೆ ಆದ್ರೆ ಈ ಲೋಕ ಸುಮ್ಮನಿರುತ್ತಾ? ವ್ಯಕ್ತಿ ಒಂದು ಚರ್ಚ್ಗೆ ಬಂದಾಗ ಅಥವಾ ಸಭಾಪಾಲಕರ ಹತ್ರ ಬಂದಾಗ ನಮ್ಮ ಹತ್ರ ಬಂದಾಗ ಬಂದ ತಕ್ಷಣ ಕಡಿಮೆ ಆಯ್ತು, ಯಾವುದೋ ಒಂದು ಸಮಸ್ಯೆ ಸಂಬಂಧಿತ ಏನಾದರೂ ಅವರು ಹೊರಗಡೆ ಬಂದರು, ಬಂದ ತಕ್ಷಣ ಆಗಿದ್ರೆ ಈ ಲೋಕ ಸುಮ್ಮನೆ ಇರುತ್ತಾ? ಲೋಕದಲ್ಲಿ ಸುಮ್ಮನೆ ಇರ್ತಾರ? ಅವನು ಸುಮ್ಮನೆ ಅವನು ಏನ್ ಮಾಡ್ತಾನೆ? ಅರೆ ಬಹಳ ವರ್ಷದಿಂದ ನಮ್ಗೆ ಕಷ್ಟ ಆಯ್ತು, ನನಗೆ ಒಂದು ಸ್ಥಳ ಹೋಗಿದ್ದೀನಿ, ಎಲ್ಲಿಗೆ ಶಾಂತ ಚರ್ಚಿಗೆ ಬಂದಿದ್ದೀನಿ, ಸಂಪೂರ್ಣ ಕಡಿಮೆ ಆಗಿದೆ ಅಂತ ಹೇಳಿ ಅವನು ಏನ್ ಮಾಡ್ತಾನೆ? ಒಬ್ಬರಿಗೆ 100 ಜನರಿಗೆ ಹೇಳ್ತಾನೆ. ಆ 100 ಜನರಿಗೆ ಹೇಳ್ತಾನೆ. ಅವರು ಒಂದು ತಕ್ಷಣ ಬಿಡೋದಾದ್ರೆ ಲೋಕ ಏನಾಗುತ್ತೆ? ಯಾವ ಅನ್ಯ ಜಾತಿಗಳು ಎಂದು ಬಂದು ನಮಗೆ ಇವಾಗ ನಾವು ನಿಂತಿದ್ದೀವಿ, ಎಷ್ಟು ಸ್ಥಳ ಇದೆ ನೋಡಿ. ಆದ್ರೆ ಆ ಸಮಯದಲ್ಲಿ ಏನಿರಲ್ಲ, ಸ್ಥಳ ಸಾಕಾಗಲ್ಲ. ಬಂದ ತಕ್ಷಣ ಸಿಗಲಿಕ್ಕೆ ದೇವರು ಕೂಡ ಏನ್ ಮಾಡ್ತಾನೆ? ನಮ್ಮನ್ನ ಪರೀಕ್ಷೆ ಮಾಡ್ತಾನೆ. ಬಂದ ತಕ್ಷಣ ನಮಗೆ ಸಿಗಲ್ಲ. ಸಿಗುತ್ತೆ ಯಾವಾಗ? ಅವನು ನಂಬಿಕೆ. ಹಲ್ಲೆಲೂಯಾ. ಸಿಗಲ್ಲ ಅಂತಲ್ಲ, ಬಂದ ತಕ್ಷಣ ಸಿಗುತ್ತೆ. ಆದ್ರೆ ಅವನ ನಂಬಿಕೆ ನಮ್ಮಿಲ್ಲ. ನಾವು ಬಿದ್ದೋಗ್ತೀವಿ ಪದೇ ಪದೇ. ಏನ್ ಮಾಡ್ತೀವಿ ನಾವು? ಪದೇ ಬಿದ್ದೋಗ್ತೀವಿ. ಯಾವ ರೀತಿಯಾಗಿ? ಸ್ವಲ್ಪ ಸಾಲ ಬಂದಾಗ, ರೋಗ ಬಂದಾಗ, ಕುಟುಂಬ ಅಂತೇಳಿ ಏನ್ ಮಾಡ್ತೀವಿ? ನಾವು ಪದೇ ಬಿದ್ದೋಗ್ತೀವಿ. ಅನೇಕ ಜನರಿಗೆ ಗೊತ್ತಿಲ್ಲ, ಸತ್ಯ ಗೊತ್ತಿಲ್ಲ. ನಾವು ಎಷ್ಟು ಜನ ಆದಮ ಅವಳ ಯಾವ ರೀತಿಯಾಗಿ ಪಾಪ ಮಾಡಿದ್ದಾರೆ? ಆದಮ ಅವಳ ಯಾವ ರೀತಿಯಾಗಿ ಪಾಪಕ್ಕೆ ಯಾವುದು? ಯಾರಾದ್ರೂ ಶೋಧನೆ ಮಾಡೋದು. ಯಾವ ರೀತಿ ಪಾಪ ಮಾಡಿದ್ರು? ಹಣ್ಣನ್ನ ತಿಂದ್ರು. ಮೊದಲನೇದೇ ಹಣ್ಣ ತಿಂದ್ರು. ಅದೇನಾ? ಅದೇ ಎರಡನೇದ. ಮೊದಲನೇದಾಗಿ ದೇವರ ಮಾತಿಗೆ ವಿಧೇಯರಾಗಲಿಲ್ಲ. ಎರಡನೇದಾಗಿ ಹಣ್ಣನ್ನ ತಿಂದ್ರು. ಎಲ್ಲಿವರೆಗೂ ಹೋಗಿದ್ದೀವಿ ಯಾರು ಹೇಳ್ತಾರೆ? ವಿಧೇಯರಾಗಿ ಹಣ್ಣು ತಿಂದಿದ್ದಾರೆ, ವಿಧೇಯರಾಗಿಲ್ಲ ಹಣ್ಣನ್ನ ತಿಂದಿದ್ದಾರೆ. ಹಲ್ಲೆಲೂಯಾ. ಇಷ್ಟು ಮಾತ್ರ ಗೊತ್ತಿದೆ. ಯಾರು ತಿಂದಿದ್ದಾರೆ ಆ ಸಮಯ ಯಾರಿಗೂ ಗೊತ್ತಿಲ್ಲ. ಗೊತ್ತಿದೆನಾ? ಓದಿಸಿದ ವಾಕ್ಯ ತಿಳ್ಕೊಂಡ್ ಆಸಕ್ತಿ ಅಂತ ಹೇಳ್ತೀನಿ. ಯಾಕಂದ್ರೆ ಸತ್ಯ ನಾವು ಅರ್ಥ ಮಾಡ್ಕೊಳ್ಬೇಕು. ಸತ್ಯ ಏನಂದ್ರೆ ನಾವು ಎಷ್ಟೇ ಸತ್ಯ ಹೇಳೋದು, ಎಷ್ಟೋ ಜನ ಓದ್ತಾರ ಮುಗಿಸಿದ್ವಿ ಅಂತೇಳಿ ಯಾವ ರೀತಿ ಮುಗಿಸಿದ್ರೆ ಗೊತ್ತಿಲ್ಲ. ನಾವು ಏನ್ ಮಾಡ್ಬೇಕು? ಮೊದಲು ಸತ್ಯ ಕೊಡ್ಬೇಕು. ನಮ್ಗೆ ಏನಿದೆ ವಾಕ್ಯ ನಾವು ಕೊಡ್ಬೇಕು. ಎಲ್ಲರೂ ವಾಕ್ಯ ಮುಗಿಸಿದ್ವಿ. ಈ ವಾಕ್ಯ ಏನಂದ್ರೆ ನಮ್ಮ ಜೀವನ ವ್ಯರ್ಥವಾಗಿದೆ, ಶೂನ್ಯವಾಗಿದೆ, ಏನಿದೆ ನಮ್ಮ ಜೀವಿತದಲ್ಲಿ. ಯಾಕಂದ್ರೆ ವಾಕ್ಯ ದೇವರಾಗಿದ್ದಾನೆ. ದೇವರೇ ವಾಕ್ಯ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾವ ಒಂದು ತಪ್ಪನ್ನು ಮಾಡಿದ್ದಾರೆ ಆದಮ ಅವರು? ಯಾವ ತಪ್ಪು ಮಾಡಿದ್ದಾರೆ? ದೇವರಿಗೆ ಹೇಳಿದ್ದಾರೆ ಆದಿಕಾಂಡ ಎಷ್ಟು? ಆದಿಕಾಂಡ 2ನೇ ಅಧ್ಯಾಯ 17ನೇ ವಚನ. ಎಷ್ಟು ಓದಿ? ಒಳ್ಳೆಯದರ ಕೆಟ್ಟದರ ಹಣ್ಣನ್ನು ಒಪ್ಪಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿರಿ ಎಂದು ವಿಧಿಸಿದನು. ಹಲ್ಲೆಲೂಯಾ. ಏನ್ ಮಾಡಿದ್ರೆ ದೇವರು? ಆ ಹಣ್ಣನ್ನು ತಿನ್ನಬೇಡಿ, ತಿಂದ ದಿನವೇ ಸತ್ತೇ ಹೋಗುವಿರಿ. ಅದೇ ರೀತಿಯಾಗಿ 3ನೇ ವಚನ ಹೇಳುತ್ತೆ. ಅದರಲ್ಲಿ
ಮೂರನೇ ವಚನ. ಆದರೆ ಆದರೆ ತೋಟದ ಮಧ್ಯದಲ್ಲಿರುವಾಗ ಈ ಮರದ ಫಲದ ವಿಷಯವಾಗಿ ಅದನ್ನು ತಿನ್ನಲು ಕೂಡಲು ಮತ್ತೆ ಏನ್ ಮಾಡ್ಕೊಳ್ಳುತ್ತೆ, ಮುಟ್ಟಲು ಕೂಡಲು. ತಿಂದರೆ ಸಾಯುವರು ಎಂದು ಹೇಳಿದರು. ದೇವರು ಹೇಳಿದ್ದಾನೆ ಅಂದಳು. ಅಲ್ಲೇಲೂಯಾ. ಏನೋ ದೇವರು ಹೇಳಿದ್ದಾನೆ ಅಂದಳು. ಎರಡು ವಾಕ್ಯದಲ್ಲಿ ನಿಮ್ಗೆ ಏನಾದ್ರು ವ್ಯತ್ಯಾಸ ಕಾಣಿಸ್ತಿದೆನಾ? ಎರಡು ವಚನ ಓದುತ್ತೆ, ಎರಡು ವಚನದಲ್ಲಿ ನಿಮ್ಗೆ ಏನಾದ್ರು ವ್ಯತ್ಯಾಸ ನೋಡ್ತೀರಾ? ಬೇಗ ಆನ್ಸರ್ ಬೇಗ ಸಮಯ ಬೇಗ ಆನ್ಸರ್. ಎರಡು ವಚನದಲ್ಲಿ ಏನಾದರೂ ವ್ಯತ್ಯಾಸ ಕಾಣಿಸ್ತಾ ಇದೆನಾ? ಅಲ್ಲಿ ಏನ್ ಮಾಡಿದ್ದಾರೆ, ದೇವರ ಹಣ್ಣನ್ನು ತಿನ್ನಬೇಡಿ, ತಿಂದರೆ ಸಾಯಬೇಡಿ. ಅದೇ ರೀತಿ ಹವ ಸೈತಾನ ಏನ್ ಹೇಳ್ತಾ ಇದ್ದಾರೆ, ಈ ಹಣ್ಣನ್ನು ತಿನ್ನಬಾರದು, ತಿಂದರೆ ನಾವು ಸಾಯ್ತೀವಿ ಅಂತ ದೇವರು. ಹಲ್ಲೆಲೂಯಾ. ಇಷ್ಟೇ ಮಾತ್ರ ಇದೆ ತಾನೆ, ಅಥವಾ ಮತ್ತೇನಾದರೂ ವ್ಯತ್ಯಾಸ ಇದೆ? ವ್ಯತ್ಯಾಸ ಇದೆ ಏನಿದೆ? ತಿನ್ನಲು ಕೊಡಲು ಅದು ಇದೆಲ್ಲ ತಿನ್ನಬಾರ್ದು ಅಂತ ಹೇಳಿ ದೇವರು ಹೇಳುವಾಗ ಕೂಡ ಹೇಳಿದಾನೆ ತಿನ್ನಬಾರ್ದು ಅಂತ ಹೇಳಿ ಹೇಳಿದಾನೆ, ಹೇಳಿಲ್ವಾ? ಇದು ಕೂಡ ಅದೇ. ಏನು ವ್ಯತ್ಯಾಸ ಇದೆ ಅದು? ಹಲ್ಲೆಲೂಯಾ. ಏನಿಲ್ಲ ಅಧಿಕಾರಕ್ಕೆ ಹೋಗಿ ಹಳ್ಳಿ ಸೈತನ್ಗೂ ಗೊತ್ತು, ಅವಳ ಗೊತ್ತು, ಅದಮ್ಮನಿಗೂ ಗೊತ್ತು, ಬೇರೆ ಮಾತಾಡಿದ್ದಾರೆ. ಹಲ್ಲೆಲೂಯಾ. ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂತ ನಮಗೆ ಗೊತ್ತಿದೆ ತಾನೆ. ನಾವೇನ್ ಮಾಡ್ತಾ ಇದೀವಿ ಅನ್ನೋದು ನಮ್ಮ ದೇವರಿಗೆ ಗೊತ್ತಿದೆ, ಸೈತಾನ್ ಗೊತ್ತಿದ್ದಾನೆ ಇಲ್ಲ ಏನಿದೆ ಅದು ಕೂಡ ಗೊತ್ತಿದೆ. ನಾವೇನ್ ಮಾಡ್ತಾ ಇದೀವಿ ಅಂತ ಹೇಳಿ ನಮ್ಮ ತಂದೆ ಆರಾಧನೆ ಮಾಡ್ತಿದ್ವಿ, ವಾಕ್ಯನ ನಾವು ಕೇಳ್ತಾ ಇದೀವಿ, ಸೈತಾನ್ ಕೂಡ ಗೊತ್ತಿದೆ. ಅದೇ ರೀತಿಯಾಗಿ ದೇವರು ಆತನೊಳಗೆ ಮಾತಾಡುವಾಗ ಏನು ಮಾತಾಡಿದೆ ಅನ್ನೋದು ಕೂಡ ಯಾರಿಗೆ ಗೊತ್ತಿತ್ತು? ಸೈತಾನನಿಗೆ ಗೊತ್ತಿತ್ತು. ಹಲ್ಲೆಲೂಯಾ. ಏನಾಗಿತ್ತು? ಸೈತಾನನಿಗೆ ಗೊತ್ತಿತ್ತು. ಅಲ್ಲಿ ಯಾವ ತಪ್ಪನ್ನು ಮಾಡಿದ್ದಾರೆ ಅಂದ್ರೆ, ಇವಾಗ ಆ ಒಂದು ಬಾಗಿನ ಮುಚ್ಚಿದಾಗ ಒಳಗಡೆ ಯಾರು ಬರಲಿಕ್ಕೆ ಸಾಧ್ಯ ಇದೆ? ಇವಾಗ ನೀವು ಹೇಳ್ರಿ, ಹಣ್ಣನ್ನ ತಿಂದ್ರು ಪಾಪ ಮಾಡಿದ್ರು, ಈಗ ಮುಚ್ಚಿದಂತ ಬಾಗಿನ ಒಳಗಡೆ ಮಗನ ತಿನ್ನಿಸಬಹುದಾ? ತಿನ್ನಿಸಿ ಸಾಧ್ಯ? ಹಾಗಾದ್ರೆ ಅವನು ಸೈತಾನ ಒಳಗಡೆ ಬಂದು ಅವಳಿಗೆ ತಿನ್ನಿಸ್ಬೋದು. ಯಾವಾಗಾದ್ರೂ ಒಂದು ಬಾಗಿನ ಓಪನ್ ಮಾಡಿಕೊಡ್ಬೋದು. ಕರೆಕ್ಟ್ ತಾನೇ ನಾನು ಹೇಳೋದು? ಯಾವುದಾದ್ರೂ ಒಂದು ಬಾಯಿ ಓಪನ್ ಮಾಡಬೇಕಾಗಿತ್ತು. ಯಾಕಂದ್ರೆ ಅವ್ರು ಏನ್ ಮಾಡಿದ್ದಾರೆ, ದೇವರ ಒಂದು ಕರದಲ್ಲಿ, ಹೌದಾ, ಏನಾಗಿದ್ದಾರೆ, ಪ್ರೊಟೆಕ್ಟ್ ಆಗಿದ್ದಾರೆ. ಯಾವುದು ಕೂಡ ಒಳಗೆ ಬರ್ಲಿಕ್ಕೆ, ಎಂಟ್ರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಎಂಟ್ರಿ ಮಾಡ್ಬೇಕಂದ್ರೆ ಒಂದು ಬಾಗಿಲನ್ನ, ಹಲ್ಲೆಲೂಯಾ, ಆ ಬಾಗಿ ಯಾವ ತೆಗೆದು ಯಾವ ಬಾಗಿಲು ನೋಡೋಣ ಏನಿದೆ. ದೇವರು ಹೇಳುವ ಮಾತು ಏನಿದೆ, ಅದನ್ನ ತಿನ್ನಲು ಬಾರದಷ್ಟೇ ಪುರುಷಾಂಶವಿದೆ ನೋಡಿ. ದೇವರು ಹೇಳುವಂತ ಮಾತಿನಲ್ಲಿ ಯಾವುದೋ ಮಗನನ್ನ ತಿನ್ನಬಾರದು, ತಿಂದರೆ ಸಾಯಿದ್ರೆ ಅಷ್ಟೇ, ಹೌದಾ? ಫುಲ್ ಸ್ಟಾಪ್ ಇದೆ. ದೇವರು ಹೇಳುವಂತ ಮಾತು ಫುಲ್ ಸ್ಟಾಪ್. ಯಾವಾಗ ಅವನ ಆದಮ ಅವಳ ಏನ್ ಮಾಡಿಲ್ಲ, ಅಲ್ಲಿಂದ ಕಾಪಿ ಇಲ್ಲಿ ಮಾಡಲಿಲ್ಲ. ಅವಳು ಏನ್ ಮಾಡಿದ್ದಾಳೆ, ಸ್ವಂತ ಬುದ್ಧಿ ಉಪಯೋಗ ಮಾಡಿದ್ರು. ಯಾವ ರೀತಿ? ಮೂರನೇ ವಚನ ದೇವರು ಹೇಳುವಂತ ಮಾತಿಗೆ ತಿನ್ನಬಾರದು ಫುಲ್ ಸ್ಟಾಪ್ ಆಯಿತು. ಆದರೆ ಅವಳ ಬುದ್ಧಿಯನ್ನು ಉಪಯೋಗ ಮಾಡಿಕೊಂಡು ಒಂದು ಪದವನ್ನು ಏನ್ ಮಾಡಿದ್ದಾಳೆ, ಸೇರಿಸಿದ್ದಾಳೆ. ಯಾವ ರೀತಿಯಾಗಿ? ಇದನ್ನ ಮುಟ್ಟಲು ಕೊಡೋದು. ಹಲ್ಲೆಲೂಯಾ. ಈ ಒಂದು ಪದವನ್ನು ನಮ್ಮ ತಂದೆ ಬಳಸಿದಾರಲ್ಲೇ, ಅವ್ರಿಗೆ ಹೇಳುವಾಗ ಬಳಸಿದ್ರ ಇಲ್ಲ, ಏನ್ ಮಾಡಿದ್ದಾರೆ, ತಿನ್ನಬಾರದು, ತಿಂದರೆ ಸಂತೋಷ ಅಷ್ಟೇ, ಬೇರೆ ಒಂದು ಮಾತುಗಳಿಲ್ಲ, ಅದಕ್ಕೆ ಎಂಡ್ ಆಯ್ತೋದು. ಆದ್ರೆ ಅವಳು ಏನ್ ಮಾಡಿದ್ದಾಳೆ, ಸೈತಾನ ಮಾತಾಡುವಾಗ ಒಂದು ಪದವನ್ನು ಸೇರಿಸ್ತಾಳೆ, ಅಂದ್ರೆ ಸುಳ್ಳಾಡಿದ್ದಾಳೆ. ಹಲ್ಲೆಲೂಯಾ. ಏನ್ ಮಾಡಿದ್ದಾಳೆ? ಸುಳ್ಳಾಡಿದ್ದಾಳೆ. ಸುಳ್ಳಿನ ಬಾಗಿಲು ಹಲ್ಲೆಲೂಯಾ. ಏನ್ ಮಾಡಿದ್ದಾರೆ? ಸುಳ್ಳಿನ ಬಾಗಿಲು ತೆಗೆದು ಸೈತಾನನಿಗೆ ಜ್ಞಾನೋದಯ. ಯಾರಿಗೆ? ಸೈತಾನ ಜ್ಞಾನೋದಯ ಆಯಿತು. ಯಾವ ರೀತಿಯಾಗಿ? ಇವಳು ಏನೋ ದೇವ್ರ ಮಗಳು ಸುಳ್ಳು ಆಡ್ದಪ್ಪ, ನನಗೇನಾಯ್ತು, ಚಾನ್ಸ್ ಇಟ್ಬಿಡ್ತೀವಿ, ಇವಾಗ ನಾನೇನು ಮಾಡ್ಬೋದು, ಇವಾಗ ನಾನೇನ್ ಹೇಳಿದ್ರು ಕೂಡ ಏನ್ ಮಾಡ್ತಾರೆ, ಏನ್ ಮಾಡ್ತಾರೆ, ಇವಳು ಏನ್ ಮಾಡ್ತಾರೆ, ನಂಬು ಬಿಡ್ತಾರೆ. ಅದಕ್ಕೆ ಏನ್ ಮಾಡೋದು, ಸೈತಾನ ಸ್ಟಾರ್ಟ್ ಮಾಡೋದು ಏನಂತೆ, ಭಾಳ ಪ್ರೀತಿಯಿಂದ ಬಾ, ಇವಾಗ ಕೆಲಸ ಮಾಡಿದ್ರೆ ಏನ್ ಮಾಡ್ತೀರಾ, ಮನೆಯಲ್ಲಿ ಅಕ್ಕ ತಂಗಿ ಇರ್ಬೋದು, ಅಣ್ಣ ಆಗಿರ್ಬೋದು, ನೀವು ಕೆಲಸ ಆಗ್ಬೇಕಾದ್ರೆ ಕೆಲಸ ಮಾಡೋದಂಗೆ ಪ್ರೀತಿಯಿಂದ ಮಾತಾಡ್ತೀರಾ, ಏನಾದ್ರು ಒಂದು ತೋರಿಸ್ತೀರಾ. ನೀವು ಈ ಕೆಲಸ ಮಾಡೋದು ನೀವು ಏನ್ ಮಾಡ್ತೀರಿ,
ಪ್ರಾಥಮಿಕ ಹತ್ತನೇ ಕರ್ಕೊಂಡು ಹೋಗ್ತೀವಿ. ಚಿಕ್ಕ ಮಕ್ಕಳಾದ್ರೆ ನೀವು ಸ್ವಲ್ಪ ಜಾಗೃತರಾಗಿರಲಿ. ಹಲ್ಲೆಲೂಯಾ. ಈಗ ನಾವು ಪ್ರೀತಿಯಿಂದ ಮಾತಾಡ್ತೀವಿ, ಹೌದು ತಾನೆ? ಅದೇ ರೀತಿಯಾಗಿ ಸೈತಾನ ಏನ್ ಮಾಡ್ತಾನೆ ಒಂದು ಸ್ಥಳದಲ್ಲಿ ಅವಳಂತ ಬಂದು ಏನು ಅವ್ವ ಅಂತ ಪ್ರೀತಿಯಿಂದ ಮಾಡ್ತಾನೆ. ಯಾವ ರೀತಿಯಾಗಿ ಅವ್ವ ಅಂತ ಏನು ತಿಳಿದಾನೆ ಏನವ್ವ ನೋಡಿ ಎಷ್ಟು ಪ್ರೀತಿಯಿಂದ ಕರೀತೀರ. ಸೈತಾನ ಅವನು ಸೈತಾನ ಏನ್ ಮಾಡ್ತಾನೆ ಪ್ರೀತಿಯಿಂದ ಕರೀತಾರೆ ಯಾರನ್ನ? ದೇವರ ಮಕ್ಕಳನ್ನ. ಏನವ್ವ ನಿಮ್ಮ ತಂದೆ ದೇವರು ಏನ್ ಮಾತಾಡಿದಾನೆ ಜೊತೆ ಯಾವ ರೀತಿ ಹೇಳಿದಾನೆ, ಏನೋ ಮಾತಾಡೋದು ಹೇಳಿದಾನೆ ಎಷ್ಟು ಪ್ರೀತಿಯಿಂದ. ಅವ್ವ ತಕ್ಷಣ ನೀವು ಏನ್ ಮಾಡ್ತೀರಾ? ಅವ್ವ ಅಂದ್ರೆ ಹಲ್ಲೆಲೂಯಾ. ಆಯ್ತು ನೀವೇನ್ ಮಾತನಾಡಿ ಹಲ್ಲೆಲೂಯಾ. ಅದೇ ರೀತಿಯಾಗಿ ಏನ್ ಮಾಡಿದಾರೆ ಅವ್ವ? ಅವ್ವ ತಕ್ಷಣ ಕರ್ಗೋತಪ್ಪ ಏನ್ ಮಾಡಿದಾರೆ? ಕರ್ಗೋಬಿಟ್ಟ ಅವ್ವ. ಏನು ಅವ್ವ ಕೇಳಿದ್ರು? ಅವ್ವ ಆಯ್ತು ನೀ ಏನ್ ಕೇಳಿದ್ರು ನಾನು ಹೇಳ್ತೇನೆ ಮಳ ಹಲ್ಲೆಲೂಯಾ. ಸೈತಾನ ಏನ್ ಹೇಳ್ತಾನೆ ಏನ್ ಮಾಡೋದಲ್ಲಿ ಕಾರ್ಯ ಮಾಡೋದು. ಹಲ್ಲೆಲೂಯಾ. ಯಾವಾಗ ಅವನು ಬಾಗಿಲು ತೆರೆದಾಗ ಮಾತ್ರ ಸೈತಾನಕ್ಕೆ ಒಂದು ಕಾರ್ಯ ಮಾಡಲಿಕ್ಕೆ ಸಾಧ್ಯವಾಗಿದೆ. ಇವಾಗ ನಾವು ನೀವೇನ್ ಮಾಡ್ತಾ ಇದ್ದೀವಿ? ನಾವು ಏನ್ ಮಾಡ್ತಾ ಇದ್ದೀವಿ? ಹಲ್ಲೆಲೂಯಾ. ನಾವು ನೀವು ಸಹ ಏನ್ ಮಾಡ್ತಾ ಇದ್ದೀವಿ? ಅದೇ ರೀತಿಯಾದ ಬಾಗಿಲುಗಳನ್ನ ತೆಗಿತಾ ಇದ್ದೀವಿ. ದೇವರು ಹೇಳುತ್ತ ಮಾತ್ರ ನಾವು ಇಟ್ಕೋತಾ ಇಲ್ಲ. ಕಾಪಿ ಪೇಸ್ಟ್ ಮಾಡ್ತಾ ನಾವು ಏನ್ ಮಾಡ್ತಾ ಇದ್ದೀವಿ? ಇಲ್ಲಿ ಕಾಪಿ ಮಾಡ್ತಾ ಇದ್ದೀವಿ. ಆದ್ರೆ ಮುಂದೆ ತರುವಾಗ ಪೇಸ್ಟ್ ಮಾಡುವಾಗ ಏನ್ ಮಾಡ್ತಾ ಇದ್ದೀವಿ? ಅದರಲ್ಲಿ ಆಡ್ ಮಾಡ್ತಾ ಇದ್ದೀವಿ ಪದಗಳನ್ನ ಯಾವ ರೀತಿ ನಮ್ಮ ಮನಸ್ಸಿಗೆ ಬಂದ ನಾವು ಜೀವಿಸ್ತಾ ಇದ್ದೀವಿ. ಹಲ್ಲೆಲೂಯಾ. ನಮ್ಮ ಮನಸ್ಸಿಗೆ ಬಂದಾಗೆ ನಾವು ಜೀವಿಸ್ತಾ ಇರೋದಕ್ಕೆ ನಮ್ಮ ಜೀವಿತ ಸೈತಾನ ಮಾಡ್ತಾರೆ ಆಟ ಆಗ್ತಾ ಇಲ್ಲ. ರೋಗಗಳು ಹೋಗ್ತಾ ಇಲ್ಲ. ಸಾಲ ನಮಗೆ ಬಿಡುಗಡೆ ಆಗ್ತಾ ಇಲ್ಲ. ಕುಟುಂಬದಲ್ಲಿ ಜಗಳ ವೈಮನಸ್ಸುಗಳು ಯಾಕೆ? ನಾವು ದೇವರ ಮಾತುಗಳನ್ನು ನಂಬುತ್ತೇವೆ. ಹಲ್ಲೆಲೂಯಾ. ಸ್ಪೆಷಲಿ ಯೋಗಸ್ಥರಿಗೆ ದೇವರ ವಾಕ್ಯ ಹೇಳುತ್ತೆ ಎಡಬಿಡದೆ ಪ್ರಾರ್ಥನೆ ಮಾಡಿ. ಮಾಡ್ತಾ ಇದೀವಾ? ಎಡಬಿಡದೆ ನೋಡ್ತಾ ಇದೀವಿ. ಹಲ್ಲೆಲೂಯಾ. ಎಡಬಿಡದೆ ಸೀರೆ ನೋಡ್ತಾ ಇದೀವಿ. ಅಕ್ಕ ತಂಗಿ ಬಿಟ್ಟು ಸಾಸ್ ಹೋಗಿ ಬಿಟ್ಟು ಏನ್ ಮಾಡ್ತಾ ಇದೀವಿ? ಸೀರೆ ನೋಡ್ತಾ ಇದೀವಿ. ಆದ್ರೆ ಪ್ರಾರ್ಥನೆ ಶಿಕ್ಷಣ ಮಾಡ್ತಾ ಇಲ್ಲ. ಸತ್ಯವೇದ ಮಾಡ್ತಾ ಇಲ್ಲ. ಇದೇನಾ? ಇಲ್ಲ. ನಾವು ಲೌಕಿಕವಾಗಿ ಮಾತಾಡ್ತಾ ಇದ್ದೀವಿ. ಹಲ್ಲೆಲೂಯಾ. 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 ಉಪವಾಸ ನಡೀತಾ ಇದೆಯಾ? ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ ಸರ್. ಯಾವುದಕ್ಕೂ ರೆಸ್ಪಾನ್ಸ್ ಇಲ್ಲ. ಯಾಕೆ? ಉಪವಾಸ ಇದ್ರಾ? ಇಲ್ಲ. ಹೊರಗೆ ಬರಲಿಲ್ಲ. ಹೊರಗೆ ಬರ್ತಾ ಇಲ್ಲ. ನಾವು ಸಮಯ ಕೊಟ್ಟು ಸ್ವಲ್ಪ ಅದನ್ನು ಮುಗಿಸ್ಬೇಕು. ಓಕೆ, ನೀವು ಸ್ವಲ್ಪ ಬೇಗ ಬೇಗ ಮಾತಾಡೋದು ಬೇಗ ಬೇಗ ಮುಗಿಸ್ತೀವಿ. ಇಲ್ಲಾಂದ್ರೆ ನಾವು ಭಾಳ ಎದ್ದು ಹೋಗ್ತೀವಿ. ಹಲ್ಲೆಲೂಯಾ. ನಮಗೆ ಫುಡ್ ಸ್ಟಾಪ್ ಅನ್ನೋದಿಲ್ಲ. ನಾವು ಸ್ಟಾರ್ಟ್ ಆದ್ರೆ ಮುಗಿದು ಹೋಗ್ತದೆ. ನೀವು ಕೇಳ್ತಾನೆ ಇರೋದು ಹೇಳ್ತಾನೆ ಇರೋದು. ಹಲ್ಲೆಲೂಯಾ. 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 ಚಕ್ಕಾರ ಜನ ಕೇಳ್ತಾರೆ, ಎಷ್ಟು ಜನ ಬಂದಿಲ್ಲ ಅಷ್ಟು ಜನ ಕೇಳೋದು. ನಮಗೆ ಜೋರಾಗಿ ಸಿಗ್ತದೆ ಯಾಕೆ ಬಂದಿದ್ದಾರೆ ಅಂತ. ಹಲ್ಲೆಲೂಯಾ. 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 ಏನು ಯಾವ ರೀತಿ ಸೈತಾನ ನಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾ ಇದೆ ಅಂದ್ರೆ ನಾವೇನ್ ಮಾಡ್ತಾ ಇಲ್ಲ? ಸತ್ಯವನ್ನು ಹುಡುಕ್ತಾ ಇಲ್ಲ. ವಾಕ್ಯವನ್ನು ಸರಿಯಾಗಿ ಓದ್ತಾ ಇಲ್ಲ. ನಾವು ಇಲ್ಲಿ ವಾಕ್ಯ ಕೇಳ್ತಾ ಇದ್ದೀವಿ, ನಿಮಗೆ ಅರ್ಥ ಆಗಿಲ್ಲ ಒಂದೊಂದು ಸಲ. ಏನೋ ಸರ್ ಹೇಳ ಬೈಬಲ್ ತಗೊಂಡ್ಬರ್ತೀರಾ, ಮಾಡ್ತೀರಾ, ಸರ್ ಹೇಳ್ತಾರೆ, ಮನೆಗೆ ಕೊಡ್ತೀರಾ. ಯಾರಾದ್ರೂ ಒಬ್ಬರಾದ್ರೂ ಬಂದು ನಿಮ್ಮ ಸಭಾಪಾಲಕರಿಗೆ ಕೇಳಿದ್ದೀರಾ? ಸರ್ ನನಗೆ ನೀವು ಹೇಳ್ಕೊಂತ ವಾಕ್ಯ ಸ್ವಲ್ಪ ಅರ್ಥ ಆಗಿಲ್ಲ, ಸ್ವಲ್ಪ ಅರ್ಥ ಇಲ್ಲ, ನನಗೆ ಇನ್ನೊಂದ್ಸಲ ಹೇಳಿದ್ದೀರಾ? ಯಾರು ಕೇಳಿದ್ದೀರಾ? ಯಾಕಂದ್ರೆ ನಿಮ್ಗೆ ಅವಶ್ಯಕತೆ ಇಲ್ಲ. ನಿಮಗೆ ಅವಶ್ಯಕತೆ ಇಲ್ಲ. ನಿಮ್ಮ ಜೀವಿತದ ಸೈತಾನ ಆಟ ಆಡೇ ಆಗುತ್ತೆ. ಮತ್ತೆ ಸಭಾಪಾಲಕರ ಸೇವಕರು ಯಾಕಿದ್ದಾರೆ? ಸುವಾರ್ತೆಯನ್ನು ಸಾರಲಿಕ್ಕೆ, ಅವನ ಬೀಜವನ್ನು ಬಿತ್ತಲಿಕ್ಕೆ ಇದ್ದಾರೆ. ಕೊಳಕ ಬೀಜ ಬಿತ್ತಿದ್ದಾರೆ, ಅವನ ಬೀಜವನ್ನು ತೆಗೆದು ಮತ್ತೊಂದು ಒಳ್ಳೆಯ ಬೀಜವನ್ನು ಬಿತ್ತಲಿಕ್ಕೆ ದೇವರೇ ಮಾಡಿದರೆ ಸೇವಕರನ್ನು ಆರಿಸ್ಕೊಂಡಿದ್ದಾರೆ. ಹಲ್ಲೆಲೂಯಾ. ಅದು ನೀವೇನ್ ಮಾಡ್ತಾ ಇದ್ದೀರಾ? ತಗೊಂಡ್ಬರ್ತೀರಾ, ವಾಕ್ಯ ಕೇಳ್ತೀರಾ, ಮತ್ತೆ ಹೋಗ್ಬಿಟ್ಟು ಅದು ಅರ್ಥ ಆಗಿದ್ರೆ ಹೋಗಿದ್ರೆ ನಾವು ಯಾರು ಬೇರೆ ಇಲ್ಲ. ಹಲ್ಲೆಲೂಯಾ. ಅವಶ್ಯಕತೆ ಚರ್ಚೆ ಹೋಗಿ ಅಷ್ಟೇ. ಏನೊಂದು ಫಾಲೋ ಮಾಡಿ, ರೂಲ್ಸ್ ಫಾಲೋ ಮಾಡ್ತಾ ಇದ್ದೀವಿ. ಕಡ್ಡಾಯವಾಗಿ ಭಾನುವಾರ ಚರ್ಚೆ ಹೋಗ್ಬೇಕು. ಕಡ್ಡಾಯವಾಗಿ ಏನು ಮಾಡಬೇಕು? ಭಾನುವಾರ ಚರ್ಚೆ ಹೋಗ್ಬೇಕು, ಮನೆ ಬರಬೇಕು. ಇದೊಂದು ಏನಾಗಿದೆ? ರೂಢಿ ಆಗೋಗಿದೆ. ನಾವು ದೇವ್ರ ಮಕ್ಕಳಪ್ಪ, ನಮ್ಮ ವಿಷಯ ನಾವು ಮಾಡಬೇಕು. ಹಲ್ಲೆಲೂಯಾ. ಒಬ್ಬರಾದ್ರೂ ಕೇಳಿದ್ದೀರಾ ನಿಮ್ಮ ಸಭಾಪಾಲಕರಿಗೆ, ಸರ್ ನನಗೆ ಇದು ವಾಕ್ಯ ಅರ್ಥ ಆಗ್ತಿಲ್ಲ ಕೇಳಿದ್ದೀರಾ? ಇಲ್ಲ. ಅಥವಾ ಅವ್ರು ಹೇಳೋದಿದ್ದಾರೆ, ಯಾವ ಸೇವಕರು ಕೂಡ ನಾನು ಹೇಳೋಣ ಅಂತ ಹೇಳೋರು ಹೇಳ್ತಾರ? ಹೇಳೋಣ. ಯಾಕಂದ್ರೆ ಅವ್ರು ಹೆಚ್ಚು ಹೇಳ್ತಾ ಹೋಗ್ತಾರೆ, ಅಷ್ಟು ಜ್ಞಾನ ಇರೋದು ಅವರಿಗೆ ಕೊಡ್ತಾ ಹೋಗ್ತಾರೆ. ಹಲ್ಲೆಲೂಯಾ. ಕೊಡಿರಿ ಕೊಡಲ್ಪಡೋದು ಏನಿದೆ?
ಇಲ್ಲ. ಏನಿದೆ? ನಾವೆಷ್ಟು ಈ ವಾಕ್ಯ ನಾವು ಕೊಂಡಂತ ದೇವರು ಜ್ಞಾನವನ್ನ, ಆ ವಾಕ್ಯದ ರಹಸ್ಯವನ್ನು ಹೊರಗಡೆ ಹಾಕ್ತಾರೆ. ದೇವರು ಏನ್ ಮಾಡ್ತಾನೆ? ಇನ್ನು ಹೆಚ್ಚಿನ ಜ್ಞಾನ ಕೊಡ್ತಾನೆ. ನಾವು ಇನ್ನು ಉದಾಹರಣೆ ಹಾಕ್ತಾನೆ. ಮಗನ ಏನು ಮಾಡು, ಇದನ್ನು ಹೊರಗಡೆ ಹಾಕು. ಏನ್ ಮಾಡೋನೆ? ಇದನ್ನು ಹೊರಗೆ ಹಾಕು. ಇನ್ನೊಂದು ಹೇಳ್ತಾ ಇದೆಯಾ, ಸುಮಾರು ಹೇಳ್ತಾ ಇದೆಯಾ, ಹೋಗೋದು ಹೊಸ ಮತ್ತೊಂದು ಏನ್ ಮಾಡು, ಹೊರಗಡೆ ಹಾಕು. ಹೊಸ ವಾಕ್ಯವನ್ನು ದುರಂತವನ್ನ ಹೊರಗಡೆ ಹಾಕು. ಹಲ್ಲೆಲೂಯಾ. ನಿನ್ನೆ ಏನಾಯ್ತು? ನಿನ್ನೆ ದಿನ ಏನ್ ಮಾಡಿದ್ರಿ? ಗುಡ್ ಫ್ರೈಡೆ. ಗುಡ್ ಫ್ರೈಡೆ ಅಂದ್ರೆ ಏನು? ಒಂದು ದುಃಖದ, ಹೌದಾ? ಏನ್ ಮಾಡಿದ್ರೆ? ಶುಭ ಶುಕ್ರವಾರ. ಶುಭ ಶುಕ್ರವಾರ ಏನ್ ಮಾಡಿದ್ರೆ? ದೇವರನ್ನ ಶಿಲ್ಪೆ ಹಾಕಿದ್ದಾರೆ. ಹೌದಾ? ಯಾಕೆ ಶಿಲ್ಪೆ ಹಾಕಿದ್ರು? ಯಾವ ದೇಶದಿಂದ ದೇವರು ಶಿಲ್ಪೆ? ನಮ್ಮ ಪಾಪಗಳಿಗಾಗಿ, ನಮ್ಮ ಪಾಪವನ್ನು ತೊಳೆದಕ್ಕಾಗಿ ಏನ್ ಮಾಡಿದ್ದಾನೆ? ಹಲ್ಲೆಲೂಯಾ. ಕರೆಕ್ಟ್ ತಾನೆ? ನಿನ್ನೆ ಏನಾಯ್ತು? ನಮ್ಮ ಪಾಪಗಳು ಕರೆಕ್ಟಾ? ನಾವು ಪಾಪಿಗಳಲ್ಲಿ ಇದ್ದೀವಿ. ನಾವು ಪಾಪಿಗಳಲ್ಲಿ ಇದ್ದೀವಿ. ಪಾಪ ತೊಳೆದಿತ್ತು. ಹೌದಾ? ಇವಾಗ ನೀವು ಪಾಪಿಗಳಲ್ಲಿ ಇದ್ದೀವಿ ಅಂತಾರ. ಹೇಗೆ? ಯಾವ ಆಧಾರದ ಮೇಲೆ ನೀವು ಇದ್ದೀವಿ ಅಂತಾರ? ದೇವರು ನಮ್ಮ ಪಾಪವನ್ನು ತೆಗೆದಾಕಿದರೆ ನೀತಿವಂತರ. ಕರೆಕ್ಟ್ ತಾನೆ? ಸುಳ್ಳಾಡ್ತೀರ ಇಲ್ಲ? ಸುಳ್ಳಾಡ್ತೀರಾ? ಸುಳ್ಳಂದ್ರೆ ಏನು? ನಿನ್ನೆ ಆಯ್ತು, ನಿನ್ನೆ ಇಲ್ಲಿವರೆಗೆ ಒಂದು ಸುಳ್ಳಾಡಲಿಲ್ಲ. ಮನಸ್ಸಲ್ಲಿ ಆಲೋಚನೆ ಮಾಡಲಿಲ್ಲ, ತಪ್ಪಾಗಿ ಕೆಟ್ಟ ಯೋಚನೆ ಮಾಡಲಿಲ್ಲ. ಸುಳ್ಳಂತ ಹೇಳಿದ್ರ? ಫೋನಲ್ಲಿ ಎಲ್ಲ ಇದ್ದಾಗ ಎಲ್ಲ ಇದ್ದೀನಿ ಅಂತ ಹೇಳಿ ಹೇಳಿರ್ತಾನೆ. ಸುಳ್ಳು ಅಂದ್ರೆ ಹಲ್ಲೆಲೂಯಾ. ಅಂದ್ರೆ ನಾವೇನಿದ್ದೀವಿ? ನಾವು ಪಾಪಿಗಳ ಅಥವಾ ಸೊ ಈ ಟಾಪಿಕ್ ಹೇಳೋದು ಅಂತಂದ್ರೆ ಸುಮಾರು ಸಮಯ ಬೇಕಾಗುತ್ತೆ. ಟಾಪಿಕ್ ನಾನು ಹೇಳಲ್ಲ. ಅದನ್ನ ನೀವು ಓದ್ಕೊಳ್ಳಿ, ನೀವು ತಿಳ್ಕೊಳ್ಳಿ, ನೀವು ಯಾವ ರೀತಿ ಇದ್ದೀರಾ. ಹಲ್ಲೆಲೂಯಾ. ಏನ್ ಮಾಡ್ಬೇಕು? ಮೊದಲು ನಾವು ವಾಕ್ಯವನ್ನ ಸರಿಯಾಗಿ ನಾವು ಓದ್ಬೇಕು. ಎಲ್ಲಿ ಅವಳೇನ್ ಮಾಡಿದಾಳೆ? ತಪ್ಪು ಮಾಡಿ ನನ್ನ ಇವುಗಳ ಮಾಡಿದ್ರು. ಮತ್ತೆ ನಿಮಗೆ ಜ್ಞಾನ ಕೊಟ್ಟಿದ್ದಾನೆ. ಜ್ಞಾನ ಇಲ್ಲಂದ್ರೆ ವಾಕ್ಯ ಹೇಳೋದು ಯಾವ ರೀತಿಯಾಗಿ, ಯಾವ ರೀತಿ ಹೇಳೋದು? ಜ್ಞಾನ ಇಲ್ಲದವ್ರು ಏನ್ ಮಾಡ್ರಿ? ನಾನು ಬಳಿಗೆ ಬಂದಿದ್ದೀನಿ. ಹಲ್ಲೆಲೂಯಾ. ನಿಮ್ಮ ಹತ್ರ ಜ್ಞಾನ ಇಲ್ಲ, ನನ್ನ ಬಳಿಗೆ ಬಂದು ನಾನೇನ್ ಮಾಡ್ತೀನಿ? ಈ ಸಲ ಜ್ಞಾನ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾನೆ. ಎಷ್ಟು ಜನ ಹೋಗ್ತಾರೆ ಜ್ಞಾನ ಕೇಳಲಿಕ್ಕೆ? ಸಾಕು, ಸ್ವಲ್ಪ ಹೇಳ್ತಾರೆ, ನಾನು ಹೋಗ್ಬಿಟ್ಟು ಮುಗಿದಿತ್ತು. ಹಲ್ಲೆಲೂಯಾ. ಜ್ಞಾನ ಬೇಕಾಗಿಲ್ಲ. ಅವ್ರು ಎಷ್ಟು ಹೇಳ್ತಾರೆ ಅಷ್ಟು ಮಾತ್ರ ಕೇಳೋದು, ಮನೆ ಹೋಗೋದು. ಇವಾಗ ನಾನು ಎಷ್ಟು ಹೇಳ್ತಾ ಇದ್ದೇನೆ, ಈಗ ಮುಗಿದೋಗುತ್ತೆ. ಉಪವಾಸ ಮಾಡಿದ್ರೆ ಮನೆಯದಾಗಿ 5 ನಿಮಿಷ ತಗೊಂಡು ಮನೆಯದಾಗಿ ನಾನು ಬಂದಿದ್ದು ಎಷ್ಟು 3 ಸಲ ಬಂದಿದ್ದೇನೆ. ಹಲ್ಲೆಲೂಯಾ. ನಾನು ಇಲ್ಲಿ ಹೇಳ್ತಾ ಇರೋದು 3ನೇ ಸಲ. ಹೌದಾ? ಬಂದವನು ಹೊಸ ಹೇಳಿದ್ದೀನಿ, ಬಟ್ ನಿಮ್ಗೆ ಗೊತ್ತಿಲ್ಲ. ಉಪವಾಸ ಹೆಸರೇ ಇದೆಯಾ? ಮತ್ತೆ ಯಾವ ಉದ್ದೇಶಕ್ಕಾಗಿ ಉಪವಾಸ ಮಾಡ್ತೀವಿ? ಮಕ್ಕಳಿಗೋಸ್ಕರ, ಒಂದು ಕುಟುಂಬಕ್ಕೋಸ್ಕರ, ಜಾಬಿಗೋಸ್ಕರ, ಯಾವ ಉದ್ದೇಶಕ್ಕಾಗಿ ಉಪವಾಸ ಮಾಡಿದ್ದೀವಿ? ಅದು ನಮ್ಮ ತಂದೆ ಮಾಡಿದಾನೆ ಮಾಡಿರೋದು. ಯಾವ ಉದ್ದೇಶಕ್ಕಾಗಿ ಉಪವಾಸವನ್ನು ಮಾಡಿದ್ದೀರಾ? ನಿಮ್ಮ ಕುಟುಂಬಕ್ಕೋಸ್ಕರ ಅಥವಾ ನಿಮ್ಮ ಜಾಬಿಗೋಸ್ಕರ, ನಿಮ್ಮ ಮಕ್ಕಳಿಗೋಸ್ಕರ, ಅಥವಾ ನಮ್ಮ ತಂದೆ ಇದ್ದಿದ್ದಾನೆ 40 ದಿವಸ ಕಟ್ಟಿ ಬಿದ್ದಿದ್ದೀರಾ? ನಾನು ಹೇಳುವಂತ ವಾಕ್ಯ ಹೋಗ್ಬಿಟ್ಟು ಹಲ್ಲೆಲೂಯಾ. ಯಾಕಂದ್ರೆ ಉಪಯೋಗ ಇಲ್ಲ. ಎಲ್ಲಿ ಅದು ಉಪಯೋಗ ಆಗುತ್ತೆ ಅದು ಮಾತ್ರ ಬಿದ್ದು. ಇಲ್ಲಿ ಬಿತ್ತಿದ್ದೀನಿ ಆದ್ರೆ ಉಪಯೋಗ ಆಗಲಿಲ್ಲ. ಆ ಒಂದು ಸಮಯ, ಆ ಒಂದು ವಾಕ್ಯ ಏನಾಗಿದೆ? ಹಲ್ಲೆಲೂಯಾ. ಅರ್ಥ ಆಗಿಲ್ಲ, ಉಪಯೋಗ ಆಗಿದೆ. ಆಗಿದೆ ಉಪಯೋಗ. ನಾನು ಹೇಳ್ತಾನೆಲ್ಲ ಆಗಿದೆ ಅಂದ್ರೆ ಯಾವ ಉದ್ದೇಶಕ್ಕಾಗಿ ಉಪವಾಸ ಮಾಡಬೇಕು? ನಾನು ಹೇಳೋ ಉದ್ದೇಶನೇ ಬೇರೆ ಆಗಿತ್ತು. ಹೌದಾ? ನಾನು
ಪ್ರಾಕ್ಟಿಕಲ್ ಯೋಚಿಸಿ. ನನ್ನ ಹತ್ರ ವಿಡಿಯೋ ಇದೆ, ಪ್ರಾಕ್ಟಿಕಲ್ ಮಾಡಬೇಕು. ಆದರೆ ನಿಮಗೆ ನೆನಪಿಲ್ಲ ಯಾವ ಒಂದು ಉದ್ದೇಶಕ್ಕಾಗಿ ನಾವು ಉಪವಾಸ ಮಾಡಬೇಕು. ನಮ್ಮ ಪಾಪನ ಅದೇ ಮಾಡಿದ್ದಾನೆ ಹೊತ್ಕೊಂಡು ಹೌದಾ ಸಿದ್ಧೀಕರಣ ಅದರ ಮೇಲೆ ಬಿದ್ದಂತ ಒಂದು ಪೆಟ್ಟುಗಳು, ಒಂದೇ ಪೆಟ್ಟು ಸಾಕು ನಮಗೆ. ಆ ಒಂದು ಪೆಟ್ಟು ನಮ್ಮ ಜೀವಿತ ನಮ್ಮ ಮೇಲೆ ಬಿದ್ದಾಗ ನಾವು ಹೇಗಿರ್ಬೋದು ಊಹೆ ಮಾಡ್ಕೊಂಡು ನೋಡಿ. ಆಗುತ್ತೆ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಪೆಟ್ಟುಗಳನ್ನ ತಗೊಂಡು ಏನ್ ಮಾಡಿದಾನೆ ನಾವು ಚಿಕಿತ್ಸಬೇಕಂತ ನಾವು ಬದುಕು ಬಾಳ್ಬೇಕಂತ ಹೇಳಿ ನಮ್ಮಲ್ಲಿ ಏನ್ ಮಾಡಿದಾನೆ ಸಂಪೂರ್ಣ ಶುದ್ಧೀಕರಿಸಿದ್ದಾನೆ. ಹಲ್ಲೆಲೂಯಾ. ಆದ್ರೆ ನಮಗೆ ಗೊತ್ತಿಲ್ಲ ಉಪವಾಸ ಯಾವ ಉದ್ದೇಶಕ್ಕಾಗಿ ಮಾಡಬೇಕು. ವಾಕ್ಯ ನಾವು ಹೇಗೆ ಓದಬೇಕು ಗೊತ್ತಿಲ್ಲ, ಸತ್ಯನ ತಿಳ್ಕೊಂಡು ನಮಗೆ ಅವಶ್ಯಕತೆನೇ ಇಲ್ಲ. ಹಲ್ಲೆಲೂಯಾ. ಹೌದಾ? ಅವಶ್ಯಕತೆ ನಮಗೆ ಸತ್ಯ ತಿಳ್ಕೊಳ್ಳೋದು. ನಾವು ಪುಣ್ಯ ಮಾಡಲಿಕ್ಕೆ ಅಂತ ಮಕ್ಕಳು ಕೊಡ್ತೀವಿ. ಎಷ್ಟೋ ಜನರಿಗೆ ಈ ಸಮಯ ಸಿಗ್ತಾ ಇಲ್ಲ, ವಾಕ್ಯಗಳು ಸಿಗ್ತಾ ಇಲ್ಲ. ಮುಂದೆ ಅಂತೂ ವಾಕ್ಯ ಸಿಗೋದು ತುಂಬಾ ಕಷ್ಟ ಅಂತ. ನಮಗೆ ಇವಾಗ ವಾಕ್ಯ ಸಿಗ್ತಾ ಇದೆ, ಇದರ ಬೆಲೆ ನಮಗೆ ಗೊತ್ತಿಲ್ಲ. ಗೊತ್ತಿದೆನಾ? ಬೆಲೆ ಗೊತ್ತಿಲ್ಲ. ಅದಕ್ಕೆ ಏನ್ ಮಾಡ್ತಾ ಇದೀವಿ? ಜಸ್ಟ್ ಕೇಳ್ತಾ ಇದೀವಿ. ಇಲ್ಲಿ ಹೊರಗಡೆ ಹೋದ ತಕ್ಷಣ ಅದನ್ನು ಹಲ್ಲೆಲೂಯಾ. ಇಲ್ಲಿಂದ ಮಾತ್ರ ಸಭಾಪಾಲಕರು, ವಾಕ್ಯ, ದೇವರು. ಅದಾದ್ಮೇಲೆ ಅದರ ಮೇಲೆ ಏನಿದೆ? ಆಯ್ತು, ಇಲ್ಲಿ ದಾವತ್ ಇದೆ, ಡಿಜೆಸ್ ಇದ್ದಾರೆ, ಸೀರಿಯಲ್ ಸ್ಟಾರ್ಟ್ ಆಯ್ತು, ಮೂವಿ ಇದೆ, ಅದೇ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಮಾತ್ರ ಸೇವೆಗಳು ನೆನಪು ಬರುತ್ತೆ, ದೇವ್ರ ನೆನಪು ಬರುತ್ತೆ, ಕಷ್ಟಗಳು ನೆನಪು ಬರುತ್ತೆ. ಹೊರಗಡೆ ಯಾಕೆ ನಿಮ್ಮ ಜೀವಿತ ಬರ್ತದೆ ಮಾತ್ರ ಸತ್ಯ. ಹಲ್ಲೆಲೂಯಾ. ದೇವ್ರ ವಾಕ್ಯಗಳಿಗೆ ಆಯ್ದುಗಳನ್ನು ಧರಿಸ್ಕೊಳ್ಳಿ. ನೀವು ನಿಂತ್ಕೊಳ್ಳಿ. ಅನೇಕ ಜನ ನಮ್ಮ ಪ್ರಾರ್ಥನೆ ಕೇಳಲ್ಲ, ನಮ್ಮ ಪ್ರಾರ್ಥನೆ ಕೇಳಲ್ಲ. ಯಾಕೆ ಈ ಪ್ರಾರ್ಥನೆ ಕೇಳಲ್ಲ? ಯಾಕೆ ಕೇಳಲ್ಲ? ಮೊದಲು ನಾನು ಏನಾಗಿದೆ ಅಂತ ಅರ್ಥ ಮಾಡ್ತೀನಿ. ನಾನು ಏನು ಮೊದಲು ನಾನು ಏನಾಗಿದ್ದೀನಿ, ನಾನು ಏನು ಮಾಡಬೇಕು, ನಾನು ಏನು ನಾ ಯಾವ ಮಾರ್ಗದಲ್ಲಿ ನಾನು ಜೀವಿಸ್ತೀನಿ. ಅಪ್ಪನ ಪ್ರಾರ್ಥನೆ ಕೇಳಿದಂತೆ, ಅಪ್ಪನ ಪ್ರಾರ್ಥನೆ ಕೇಳಿದಂತೆ, ಇವ್ರ ಪ್ರಾರ್ಥನೆ ಕೇಳಿದಂತೆ, ನಾನು ಪ್ರಾರ್ಥನೆ ಕೇಳಿದಂತೆ, ಸೇವೆ ಸರ್ ಭಾಳ ವರ್ಷ ಐತೆ ಕಡಿಮೆ ಆಗ್ತದೆ. ಯಾಕೆ ಆಗ್ತಾ ಇಲ್ಲಪ್ಪ? ನಡ್ಕೋದೋಗಿ ಎಲ್ಲಿಗೆ ದಾರು ನಡ್ಕೋದೋಗಿ ಕಡಿಮೆ ಆಗುತ್ತೆ. ಯಾಕಂದ್ರೆ ಅಲ್ಲಿ ದೇವರಿದ್ದಾನೆ, ಇಲ್ಲಿ ದೇವರಿಲ್ಲ. ಹಲ್ಲೆಲೂಯಾ. ಅಲ್ಲಿ ದೇವರಿದ್ದಾನೆ, ಇಲ್ಲಿ ಯಾರಿದ್ದಾರೆ? ಇಲ್ಲ. ಆತ ಇಲ್ಲದಂತ ಸ್ಥಳ ಮುಂದಿನ ಎಲ್ಲ ಕಡೆ ಇದ್ದಾನೆ. ಮೊದಲನೇದಾಗಿ ಈ ಆಲಯದಲ್ಲ, ಈ ಆಲಯದಲ್ಲಿದ್ದಾನೆ. ಹಲ್ಲೆಲೂಯಾ. ಎಲ್ಲಿದ್ದಾನೆ? ಈ ಆಲಯದಲ್ಲೇ ಇದ್ದಾನೆ. ಈ ಆಲಯದಲ್ಲಿ ಹುಡುಕದ ಅವಶ್ಯಕತೆ ಇಲ್ಲ. ಮೊದಲು ಇಲ್ಲಿ ಹುಡುಕ್ಬೇಕು. ಇಲ್ಲಿ ಹುಡುಕಿದಾಗ ಎಲ್ಲ ಕಡೆ ಸಿಗ್ತಾನೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಜೋರಾಗಿ ಇನ್ನೊಂದ್ಸಲ ಹಲ್ಲೆಲೂಯಾ. ಅರ್ಥ ಆಗಿದೆನಾ? ಅರ್ಥ ಆಗಿದೆನಾ? ಪೆಟ್ಟಿದ್ದಾಗ ಏನ್ ಮಾಡ್ತೀರಾ? ಪೆಟ್ಟಿದಾಗ ಏನ್ ಮಾಡ್ತೀರಾ? ಒಂದು ಮಾಡಬೇಕಾಗಿಲ್ಲ. ಎಷ್ಟೋ ಜನ ಇವತ್ತೇ ಸಾಯಂಕಾಲದಲ್ಲಿ ಮಾತಾಡಿರೋರು, ನಾನು ಅನಂತನಾಗಿದ್ದೀನಿ, ನನಗೆ ಯಾರು ಇಲ್ಲ. ನಾನು ಅನಂತನಾಗಿದ್ದೀನಿ, ಯಾರು ಇಲ್ಲ ಅಂತ. ನಿಜವಾಗ್ಲೇ ಅನಂತರ ಇದ್ದವರಿಗೆ ಯಾರು ಇರಲ್ಲ. ಹಲ್ಲೆಲೂಯಾ. ಯಾರಿರ್ತಾರೆ? ದೇವರಂತ ಇದ್ದೇ ಇರ್ತಾರೆ. ಯಾವತ್ತೂ ಕೂಡ ಒಪ್ಪಂಟಿಗರಾಗಿದ್ದೀನಿ ಅಂತ ಹೇಳಿ ಮೈಂಡಲ್ಲಿ ಯೋಚನೆ ಮಾಡಬೇಕು. ಯಾಕಂದ್ರೆ ನಮ್ಮ ಜೊತೆ ಯಾರಿರ್ತಾನೆ? ನಮ್ಮ ತಂದೆ ಯಾವತ್ತೂ ಕೈ ಬಿಡು. ನಮ್ಮ ಹೊರತೀವಿ ಆದ್ರೆ ಹಲ್ಲೆಲೂಯಾ. ಎಲ್ಲರಿಗೂ ವಾಕ್ಯ ಅರ್ಥ ಆಗಿ ನೋಡ್ತೀನಿ. ಆದ್ರೆ ಸ್ವಲ್ಪ ಬೇಜಾರಾಯ್ತು. ಯಾಕಂದ್ರೆ ನೋಡಿರ್ತಾರ ಸೈಲೆಂಟ್ ಆಗ್ತಿರ್ತೀನಿ. ದಯವಿಟ್ಟು ನನ್ನೊಂದು ರಿಕ್ವೆಸ್ಟ್ ಇದೆ. ಯಾಕಂದ್ರೆ ನಾನು ನಿಂತರ್ನೇ ಇದೆ, ನಾನು ನಿಂತರ್ನೇ ಇದೆ. ವಾಕ್ಯ ಯಾಕಂದ್ರೆ ಮನೇಲಿ ಬೈತಾ ಇದ್ರು, ಚರ್ಚಿಗೆ ಹೋಗ್ಲಿಲ್ಲ ಅಂದ್ರೆ ಮನೇಲಿ ಬೈತಾ ಇದ್ರು. ಅದಕ್ಕೆ ನಾವು ಬೈಕಿಂದ ಜಸ್ಟ್ ಬರ್ತಿದ್ವಿ, ಕೂರ್ತಿದ್ವಿ, ಹೋಗ್ತಿದ್ವಿ. ಆರ್ಕೆ ಹಾಕಂದ್ರೆ ಏನೋ ನಿಂತಾ ಇರ್ತೀವಿ. ಹೌದಾ? ನಾವು ಆದ್ರೆ ಇವಾಗಿನ ವಾಕ್ಯ ಬಹಳ ರುಚಿಯಾಗಿದೆ. ಇವಾಗಿನ ವಾಕ್ಯನಾಗಿದೆ ಬಹಳ ರುಚಿ. ಪ್ರತಿಯೊಬ್ಬರು ಜ್ಞಾನ ಬಂದಿದೆ. ಸುಮ್ಮನೆ ಕೂತ್ಕೊಂಡು ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಬಿಡಬೇಡಿ. ಬೆನ್ನತ್ತಿ ಏನ್ ಮಾಡಿ? ಬೆನ್ನತ್ತಿ ಕೇಳಿ ತಿಳ್ಕೊಳ್ಳಿ. ಅವ್ರ ಹತ್ರ ಏನಿದೆ ಸತ್ಯದ ಏನಂತ ಅರ್ಥ ಮಾಡ್ಕೊಳ್ಳಿ. ಅವ್ರಿಂದ ನಿಮಗೆ ಕೂಡ ಸುಮ್ಮನೆ ಕೊಟ್ಟಿಲ್ಲ ದೇವರು. ಇವೆಲ್ಲ ಅವರ ಆತ್ಮಿಕ ಮಕ್ಕಳು. ಹಲ್ಲೆಲೂಯಾ. ಏನಿದ್ದೀರಾ? ಆತ್ಮಿಕ ಮಕ್ಕಳಿದ್ದೀರಾ. ಅವರು ಹೇಗಿರ್ಬೇಕು? ನಿಮ್ಗೆ ಹಕ್ಕಿದೆ ನಿಮ್ಮ ತಂದೆ ಹತ್ರ ಕೇಳೋದು. ನಿಮ್ಗೆ ಅರ್ಥ ಆಗ್ತಾ ಇಲ್ಲ, ಕೇಳಿ, ಅದನ್ನು ತಿಳ್ಕೊಳ್ಳಿ, ಜೀವಿತದಲ್ಲಿ ಅಳವಡಿಸ್ಕೊಳ್ಳಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಭಾಷೆ ಲಾಭವನ್ನು
ಚಿಕ್ಕ ಪ್ರಾರ್ಥನೆ ಮಾಡ್ತೀರಾ?